ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬರು ಅಕ್ಕ, ಸ್ವದೇಶಿ ಆಯುರ್ವೇದಿಕ್ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ, ನಿಮಗೂ ಯೂಸ್ ಆಗುತ್ತೆ, ಸ್ವಲ್ಪ ನೋಡೋಣ ಏನಂತ. ನಮಸ್ತೆ, ನನ್ನ ಹೆಸರು ಬಂದ್ಬಿಟ್ಟು ವಿಶಾಲ ಅಂತ ಹೇಳ್ಬಿಟ್ಟು. ನಾನು ಬಂದು ಸ್ವದೇಶಿ ಆಯುರ್ವೇದದ ಬಗ್ಗೆ ಇಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ಇದು ಬಂದುಬಿಟ್ಟು ನಮ್ಮ ದೇಶದಲ್ಲಿ ಸಿಗೋಂಥ ಏನೆಲ್ಲ ಗಿಡಮೂಲಿಕೆಗಳು ಇದ್ದೇವಲ್ಲ ಅದರಲ್ಲೇ ಹಾಕಿ ಮಾಡಿರೋಂಥದ್ದು. ನಮ್ಗೆ ಬಂದುಬಿಟ್ಟು ಸ್ವದೇಶಿ ಆಯುರ್ವೇದ ಏನಂತಂದರೆ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇನ್ನೊಂದು ಬಂದುಬಿಟ್ಟು ಯಾವುದೇ ರೀತಿ ಕೆಮಿಕಲ್ ಇಲ್ದಂತಂತು ಏನಂದರೆ ಪ್ರತಿಯೊಟ್ಟು ಸಹ ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಏನೆಲ್ಲ ಗಿಡಮೂಲಿಕೆಗಳನ್ನ ತಿಂದಿದ್ದು, ದೊಡ್ಡ ಪತ್ರೆ, ಬೇವಿನ ಸೊಪ್ಪು ಇವೆಲ್ಲ ಹಾಕಿ ಮಾಡಿರೋಂಥದ್ರಿಂದ ಧೈರ್ಯವಾಗಿ ಯೂಸ್ ಮಾಡೋಂಥ ಒಂದು ದೊಡ್ಡ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇನ್ನೊಂದೇನೋ ನಮ್ಮ ದೇಶಕ್ಕೆ ನಮ್ಮ ಕಡೆಯಿಂದ ಕೊಟ್ಟಂಥ ಒಂದು ಕೊಡುಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದು ಸೈಕ್ಲವ್ ಅಂತ ಹೇಳ್ಬಿಟ್ಟು, ಸೈಕ್ಲವ್ ಅಂತಂದರೆ ಹೆಣ್ಮಕ್ಳಿಗೆ ಏನು ಡೇಟ್ ವೇರಿಯೇಷನ್ ಇರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡೋಂಥದ್ದು. ಮಕ್ಕಳಾಗಿರೋ ಸಮಸ್ಯೆಗಳಿಗೆ ಸಹ ಕೊಡ್ಬೋದು. ಮತ್ತು ಇದಕ್ಕೆ ಏನೆಲ್ಲ ಇಂಟ್ರೆಸ್ಟ್ಗಳಾಗಿದ್ದಾರೆ ಅಂದರೆ ಮೆಂತ್ಯ ಸೊಪ್ಪು ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋಂಥದ್ದು. ದಿನದಲ್ಲಿ ಏನೆಲ್ಲ ಯೂಸ್ ಮಾಡ್ತೀವಿ ಅದನ್ನೇ ರೆಫರ್ ಮಾಡಿರೋಂಥದ್ದು. ಇದು ಬಂದುಬಿಟ್ಟು ಹಾಯಿ ವಾಶ್ ಇದು ಬಂದುಬಿಟ್ಟು ದಮ್ಮು, ಆಸ್ತಮ, ಕೆಮ್ಮಿಗೆ ಸಹ ಹುಷಾರಾಗೋಂಥದ್ದು. ಇದು ಬಂದುಬಿಟ್ಟು ಏನೆಲ್ಲ ಗಿಡಗಳು ಹಾಕಿದ್ದಾರೆ ಅಂತಂದರೆ ಇಲ್ಲೇ ಚಿತ್ರದಲ್ಲಿ ಕಾಣಿರೋಂಥ ಗಿಡಗಳನ್ನ ಹಾಕಿರೋಂಥದ್ದು. ನೆಕ್ಸ್ಟ್ ಬ್ಲಡ್ ಪ್ಯೂರಿಫೈ ಅಂತ, ಇದು ಬಂದುಬಿಟ್ಟು ನಮ್ಮ ಆರೋಗ್ಯದಲ್ಲಿರೋಂಥ ಬ್ಲಡ್ಡನ್ನ ಶುದ್ಧಿ ಮಾಡೋಂಥ ಒಂದು ಏಕೈಕ ಪ್ರಾಡಕ್ಟ್ ಅಂತ ಅಂದರೆ ತಪ್ಪಾಗಲ್ಲ. ಇದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಅರಿಶಿನ ಪುಡಿ, ಬೇವು, ಹರಳೆ ಇವೆಲ್ಲ ಹಾಕಿ ಮಾಡಿರೋಂಥದ್ದು. ದಿನಮೂಲಿಕೆಗಳಲ್ಲಿ ತಿನ್ನೋಂಥ ಹಸಿ ಪದಾರ್ಥಗಳನ್ನ ಸಹ ಹಾಕಿ ಮಾಡಿರೋಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಹ್ಯೂಮನ್ ಕ್ಯಾಂಪನ್, ಇದು ಡೇಟ್ ವೇರಿಯೇಷನ್ಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅಂತ ಮಾಡಿರೋಂಥದ್ದು. ಯಾಕೆಂದರೆ ಪ್ರಪಂಚದಲ್ಲಿ 9 ಜನ ತಗೊಂಡ್ರೆ 8 ಜನಕ್ಕೆ ಇದೇ ಸಮಸ್ಯೆಗಳು ನನ್ನಲ್ಲಿ ಬಂದಿರೋಂಥದ್ದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ಈ ಸ್ವದೇಶಿ ಆಯುರ್ವೇದನ ಕೊಟ್ಟಿರೋಂಥದ್ದು. ಏನೆಲ್ಲ ಹಾಕಿದ್ದಾರೆ ಅಂತಂದರೆ ಜೇನುತುಪ್ಪ, ಮುಳ್ಳು ಹಾಕಿದ್ದಾರೆ, ಜಲಬ್ರಾಹ್ಮಿ ಹಾಕಿದ್ದಾರೆ, ಇವೆಲ್ಲ ಹಾಕಿ ಮಾಡಿರೋಂಥದ್ದು. ಇವೆಲ್ಲ ಸಮಸ್ಯೆಗಳನ್ನ ಸಹ ಸ್ವದೇಶಿ ಆಯುರ್ವೇದದಿಂದ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ದೇಶದಲ್ಲಿರೋಂಥ ಆರೋಗ್ಯದಲ್ಲಿರೋಂಥ ಏನೇ ವಿಷಕಾರಿ ಅಂಶ ಸಹ ಅವಾಯ್ಡ್ ಮಾಡೋಂಥ ಒಂದು ದೊಡ್ಡ ಶಕ್ತಿ ಇದೆ ಅಂತಂದರೆ ತಪ್ಪಾಗಲ್ಲ. ಇದು ಬಂದು ಕಾಫ್ ನೀರು, ಹಸಿ ಕೆಮ್ಮು, ಒಣ ಕೆಮ್ಮು ಏನೇ ಕೆಮ್ಮು ಇದ್ರೂ ಸಹ ಅವೈಲಬಲ್ ಆಗೋಂಥದ್ದು. ಮಕ್ಕಳಿಗೆ ಅಂತ ಮಾಡಿರೋಂಥದ್ದು ಮತ್ತು ದೊಡ್ಡರು ಸಹ ಎಲ್ಲರೂ ಯೂಸ್ ಮಾಡೋಂಥದ್ದು. ತುಳಸಿ ಎಲೆ ಹಾಕಿ ಮಾಡಿರೋಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಲಿವರ್ಗೆ ಗ್ಯಾಸ್ಟ್ರಿಕ್ ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇರೋಂಥ ಒಂದು ದೊಡ್ಡ ಕಾಯಿಲೆ ಅಂತ ಹೇಳ್ಬೋದು. ಗ್ಯಾಸ್ಟ್ರಿಕ್ಕಿಂದ ಏನಾಗ್ತಿದೆ, ಈಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಪ್ರತಿಯೊಂದು ಕಾಯಿಲೆಗಳು ಸಹ ಬರೋಕ್ಕೆ ತುಂಬ ಸಹಾಯ ಮಾಡೋಂಥದ್ದು ಗ್ಯಾಸ್ಟ್ರಿಕ್ಕು. ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕ್ಯಾಪ್ಸಿಲ್ ಮತ್ತು ಟಾನಿಕ್ ರೂಪದಲ್ಲಿ ಕೊಟ್ಟಿರೋ ಅಂಥದ್ದು. ಇದಕ್ಕೆಲ್ಲ ಹುಣಸೆ ಹಣ್ಣು ಹಾಕಿದ್ದಾರೆ, ಮತ್ತು ಅರಿಶಿನ ಪುಡಿ, ಅರಳಿ ಬೀಜ, ಪಚ್ಚೆ ಈ ಎಲ್ಲ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋಂಥ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರು ಏನೇನು ತೋರಿಸಿದ್ರು, ಅವ್ರೇನೇನು ಯಾವ್ಯಾವ ಥರ ಮಾತಾಡಿದ್ರು. ಇದು ಕೆಮ್ಮಿಗೆ ಆಗಲಿ ಪ್ರತಿಯೊಂದು ಒಂದು ಫೇಸ್ಗೆ ಆಗಲಿ, ಒಂದು ಫೇಸ್ ಕೇರ್ ಅಥವಾ ಹೆಲ್ತ್ ಕೇರ್ ಎಲ್ಲದಕ್ಕೂ ಬೆನಿಫಿಟ್ ಇದೆ ಫ್ರೆಂಡ್ಸ್. ಇಷ್ಟೇ, ಇದೆಲ್ಲ ನಮ್ಮ ದೇಶದ ಸ್ವದೇಶಿ ಆಯುರ್ವೇದ ಆಗಿರೋದ್ರಿಂದ ಪ್ರತಿಯೊಬ್ಬರು ಯೂಸ್ ಮಾಡಿ. ನಮ್ಮ ದೇಶಕ್ಕೂ ಸಹ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಅಷ್ಟೇ. ಫೈನಲ್ ಆಗಿ ನಾನು ಇಷ್ಟು ಮಾತನ್ನ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ನನಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ.